ಸರ್ ಈಗ ನಾವು ಅಷ್ಟೇ ಏನು ನಮ್ಮ ಯಲಹಂಕ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ BJP ಕಾರ್ಯಕರ್ತರಿದ್ದೀರಿ, ನಾವೆಲ್ಲರೂ ಅವ್ರು ಪ್ರೆಸ್ ಮೀಟ್ ಮಾಡುವಾಗ ನಮಗೂ ಸಂತೋಷ ಆಯಿತು. ಯಾಕಂದರೆ ಅವರು MP ಆದಮೇಲೆ ಅಟ್ಲೀಸ್ಟ್ ಈಗಲಾರು ಎಚ್ಚೆತ್ಕೊಂಡಿದ್ದಾರೆ, ಪ್ರಪ್ರಥಮ ಬಾರಿಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದಾರೆ ಅಂತ ಖುಷಿಯಾಗಿ ನಾವು ಏನಿಲ್ಲಿ ವಿಧಾನಸೌಧ ಮುಂದುಗಡೆ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಪ್ರತಿಮೆ ಇದೆ, ಅದಕ್ಕೆ ಏಪ್ರಿಲ್ 14ರಂದು ಮಾಲಾರ್ಪಣೆ ಮಾಡಿರೋದು, ಇದುವರೆಗೂ ತೆಗೆದಿಲ್ಲ. ಅದ್ರ ವಿರುದ್ಧ ಹೋರಾಟ ಮಾಡಬೇಕಂತ ನಾವು ಬಂದಿದ್ದು. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ನಮಗೆ ಗೊತ್ತಾಯಿತು ನಮ್ಮ ಸಂಸದರು ಬರ್ತಾ ಇದ್ದಾರೆ ಅಂತ. ನಮಗೂ ಒಂಥರ ಖುಷಿ ಆಯಿತು, ನಾವು ಭಾಗವಹಿಸೋಣ ಅಂದ್ಬಿಟ್ಟು ಅಲ್ಲಿ ಭಾಗವಹಿಸೋಕೆ ಕೂತ್ಕೊಂಡ್ರಿ. ಅವರು ಕೆಂಪೇಗೌಡರ ಬಗ್ಗೆ ಮಾತನಾಡಿದ್ರು. ನಾವು ಕೆಂಪೇಗೌಡರು ವಂಶದವರೇ, ಕೆಂಪೇಗೌಡರು ಜಯಂತಿನ ಜ್ಞಾಪಿಸಿದೆ ನಮ್ಮ ಜನಪ್ರಿಯ ಶಾಸಕರು ವಿಶ್ವನಾಥ್ ಅವರು ಯಲಹಂಕದಲ್ಲಿ. ಪ್ರಥಮ ಬಾರಿಗೆ ಕೆಂಪೇಗೌಡ ಜಯಂತಿ ಮಾಡಿದ್ದೆ ವಿಶ್ವನಾಥ್ ಸರ್ ಅವರು. ಆದರೆ ಇವತ್ತು ಸಂಸದರು ಮಾಡ್ತಾ ಇದ್ದಾರೆ, ಸಂತೋಷ. ಅವರೇನೋ 5 ಕಿಲೋಮೀಟ್ರ್ ವಾಕ್ ಟರ್ನ್ ಮಾಡ್ತೀನಿ ಅಂದರು, ಸಂತೋಷ. ಆದರೆ ನಾವು ಕೇಳೋ ಪ್ರಶ್ನೆ, ಅವ್ರೇನು ಮಾಡಿದ್ರು, ಪ್ರೆಸ್ ಮೀಟೆಲ್ಲ ಆದಮೇಲೆ ಪತ್ರಕರ್ತರು ಪ್ರಶ್ನೆ ಕೇಳುವಾಗ ಸ್ಥಳೀಯ ಶಾಸಕರ ಬಗ್ಗೆ ಕೇಳಿದಾಗ ಅವರು ಪಕ್ಕದಲ್ಲಿ ಇಬ್ಬರು ಕುಳಿಸ್ಕೊಂಡು ಇವರು ನಿಷ್ಠಾವಂತರು, ಬೇರೆ ಎಲ್ಲ ನಿಷ್ಠಾವಂತರು ಅಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದಾಗ ಪ್ರಾಮಾಣಿಕತೆ ಬಂದಾಗ ನಮಗೂ ಸ್ವಾಭಿಮಾನ ಅನ್ನೋದಿರ್ತದೆ. ನಾವು ಸುಮಾರು ವರ್ಷಗಳಿಂದ BJPಯಲ್ಲಿ ಹೋರಾಟ ಮಾಡ್ಕೊಂಬಂದಿದ್ದೀವಿ. ನಾನು ಸ್ಲಂ ಮೋರ್ಚಾ ಮಾಜಿ ಅಧ್ಯಕ್ಷರು. ನಾವು ಸುಧಾಕರ್ ಅವ್ರ ಗೆಲುವಿಗೆ ಪಣ ತೊಟ್ಟು ಹೋರಾಡಿ ಓಟ್ ಹಾಕ್ಸಿದ್ದೀರಿ. ನಮ್ಮ ಬೂತ್ಗಳೆಲ್ಲ ತುಂಬ ಲೀಡು ಕೊಟ್ಟಿದ್ದೀರಿ. ಪ್ರಾಮಾಣಿಕತೆ ಬಂದಾಗ ನಮ್ಮ ಕೋಪ ಬಂತು. ಕೆಂಪೇಗೌಡರ ಬಗ್ಗೆ ಮಾತಾಡುವಾಗ ತಾವೆಲ್ಲ ಎದುರುಗಡೆ ಇದ್ದೀರಿ, ನಾನೇನು ಚಕಾರ ಎತ್ತಲಿಲ್ಲ. ಯಾವತ್ತು ಅವರು ಕಾರ್ಯಕರ್ತರ ಬಗ್ಗೆ ಗೊಂದಲ ಸೃಷ್ಟಕ್ಕೆ ಶುರು ಮಾಡಿದ್ರು, ಅವಳು ನಾನು ಪ್ರಶ್ನೆ ಕೇಳಿದೆ, ಏನು ಸರ್ ನೀವು ನಿಮ್ಮ ಪಕ್ಕದಲ್ಲಿರೋ 2-3 ಬಿಟ್ಟರೆ ಬೇರೆ ಯಾರೂ ಇಲ್ವಾ ಅಂತ. ಏನು ಹನುಮಯ್ಯನವ್ರು ಇವತ್ತು 420 ಕೆಲಸ ಮಾಡ್ತಾಯಿದ್ದಾರೆ ಪಕ್ಷದ ವಿರುದ್ಧವಾಗಿ. ಅವರು MLA ಅವರಿಂದನೇ ಹನುಮಯ್ಯ ಅಂದರೆ ಯಾರು ಅಂತ ಗೊತ್ತಾಗಿದ್ದು ಕ್ಷೇತ್ರಕ್ಕೆ. 2020ರಲ್ಲಿ ಅವರು ಗ್ರಾಮಾಂತರ ಅಧ್ಯಕ್ಷರಾಗಬೇಕಂದ್ರೆ ನಮ್ಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ನಮ್ಮ ಮಾಜಿ ಅಧ್ಯಕ್ಷರು ಜಯಣ್ಣವರು, ಇಬ್ಬರು ಜಯಣ್ಣವರು ಬಂದು ಎಲ್ರಿಗೂ ಪರಿಚಯ ಮಾಡಿಕೊಟ್ರು. ಅದಾದಮೇಲೆ ಅವ್ರು ಹನುಮಯ್ಯ ಅಂದರೆ ಯಾರಂತ ಗೊತ್ತಿದ್ದು. ಅವ್ರನ್ನ ಗುರ್ಸಕ್ಕೆ ಮಾಡಿದ್ದು ಯಾರು? ಪಕ್ಷ ಮತ್ತು ವಿಶ್ವನಾಥ್ ಸರ್ ಅವರು. ಈಗ ಅವ್ರಿಗೆ ದ್ರೋಹ ಬಗೀತೀರ, ನಿಮ್ಮ ತಾಯಿಗೆ ನೀವು ದ್ರೋಹ ಬಗೀತೀರಂದರೆ ನೀವು ಯಾವ ನೈತಿಕತೆ ಇಟ್ಕೊಂಡು ಸಂಸದರ ಜೊತೆಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀನಿ, ನಮ್ಗೆ ಅರ್ಥ ಆಗ್ತಿಲ್ಲ. ಯಾವಾಗ ಪ್ರಾಮಾಣಿಕತೆ ಬಂದು ಅವಾಗ ಕೋಪ ಬಂತು, ಅದಕ್ಕಾಗಿ ನಾವು ಗಲಾಟೆ ಪ್ರಶ್ನೆ ಕೇಳಿದ್ರಿ. ಆದರೆ ಅವರೇ ಗೊಂದಲ ಮಾಡಿ ಸೃಷ್ಟಿ ಮಾಡಿದ್ರು. ದಯವಿಟ್ಟು ಇದು ಇಲ್ಲಿಗೆ ಮುಗಿಬೇಕು. ಮುಂದೆ ಶಾಸಕರ ವಿಶ್ವಾಸಕ್ಕೆ ತಗೊಂಡು ನೀವು ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿರಿ, ನಾವು ಜೊತೆಯಾಗಿ ನಿಲ್ತೀರಿ. ಶಾಸಕರು ಬಿಟ್ಟು ಮಾಡೋದು ಬೇಡ ಅನ್ನೋದೇ ನಮ್ಮ ಕಿವಿ ಮಾತು.